ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಫುಲ್ ಡೇ ರುಟೀನು ವಿಡಿಯೋ. ಯಾವಾಗೂ ಹಸು ಕಟ್ಟಾಕೋದು ಮತ್ತು ಸೆಂಟ್ರ್ ಅಷ್ಟೇ ಅಲ್ವಾ ತೋರಿಸ್ತಾ ಇದ್ದಿದ್ದು. ಮನೆ ಕೆಲಸ ಫುಲ್ಲಾಗಿ ತೋರ್ಸೋಕ್ಕೆ ಆಗ್ತಾಯಿದ್ದಿಲ್ಲ, ಅದಕ್ಕೆ ಇವತ್ತು ಮನೆ ಕೆಲಸ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಮಗಳು ಲಂಚ್ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಲು, ಮತ್ತು ಇವಾಗ ಹೋಗಿ ಕೊಟ್ಬಿಟ್ಟು ಬಂದಿದ್ದಾಯಿತು. ಇವಾಗ ಕಿಚನ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹೆಂಗೆ ಮೆಸ್ಸಿಯಾಗಿದೆ ಗೊತ್ತಾ? ರಾತ್ರಿ ಫುಲ್ಲು ಕ್ಲೀನ್ ಮಾಡಿ ಮಲ್ಕೊತೀನಿ. ತಿರ್ಗಾ ಅದು ಬಿಟ್ಟು ಮತ್ತೆ ಬೆಳಗ್ಗೆ ಏನು ಮಾಡ್ತೀನೋ ಅದು ಫುಲ್ಲು ಅಲ್ಲಲ್ಲೇ ಇದ್ಬಿಡುತ್ತೆ. ಎತ್ತಿಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ಬೇಗ ಅರ್ಜೆಂಟ್ ಹೇಳ್ತಾ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರನೇ ಇವಾಗ ಕಿಚನ್ ಮೆಸ್ಸಿ ಹೆಂಗಾಗಿದೆ ನೋಡ್ರಿ, ಬೇಕಾದರೆ ತೋರಿಸ್ತೀನಿ ಬನ್ನಿ. ಕ್ಲೀನ್ ಮಾಡೋಣ. ಒಂದು ಕಡೆಯಿಂದ ಪಾತ್ರೆ ತೊಳಿಬೇಕು, ಕಿಚನ್ ಕ್ಲೀನ್ ಮಾಡ್ಕೋಬೇಕು, ಮತ್ತು ಎಲ್ಲಂದರೆ ಯಾವ ವಸ್ತು ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ತೆಗ್ದಿಡಬೇಕು, ಮನೆ ಒರೆಸ್ಬೇಕು, ಮತ್ತು ಹೊರಗಡೆ ಹಸುಗಳ ಕೆಲಸನೂ ನೋಡಬೇಕು. ಬೇಗ ಫಸ್ಟ್ ನನ್ನ ಕೆಲಸ ಬಂದು ಮನೆ ಕೆಲಸ ಬಂದು 1-2 ಗಂಟೆ ಅಷ್ಟರೊಳಗೆ ಮುಗಿಸ್ಕೋಬೇಕು. ಆಮೇಲೆ ಆಚೆ ಕಡೆ ಕೆಲಸ ಸ್ಟಾರ್ಟ್ ಆಗುತ್ತೆ ನನ್ನದು. ಅಂದರೆ ಹುಲ್ಲು ಕಟ್ ಮಾಡೋದು, ಕುಡ್ತಿ ಇಡೋದು, ಮತ್ತು ಕರುಗಳು ಮನೇಲೇ ಇರ್ತವೆ, ಅವುಗಳಿಗೆ ಬೂಸ ಇಡೋದು, ಅಷ್ಟೇನೇ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಫಸ್ಟ್ ನೋಟಿಫಿಕೇಷನ್, ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಇವಾಗ ಕಿಚನ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ. ಆಮೇಲೆ ಕ್ಲೀನ್ ಮಾಡಿದ್ಮೇಲೂ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ರಾತ್ರಿ ಹೊತ್ತು ನಾನು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಮಲಗೋದು. ತಿರ್ಗಾ ಇದು ಬೆಳಗ್ಗೆಯಿಂದ ಮಾಡಿರೋದು. ಇಷ್ಟು ಕಿಚನ್ನು ಮೆಸ್ಸಿಯಾಗಿ 4-5 ಸರ್ತಿನ ಪಾತ್ರೆ, ಮತ್ತು ರಾತ್ರಿದು ಅನ್ನ ಒಂಚೂರು ಮಿಕ್ಕಿರುತ್ತೆ ಅದರದ್ದು ಪಾತ್ರೆ ಎಲ್ಲ ಅಲ್ಲಲ್ಲೇ ಇದ್ಬಿಡ್ತು. ಮಕ್ಕಳು ಹೋಗೋವ್ರಿಗೂ ಏನೂ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅರ್ಜೆಂಟಲ್ಲಿ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ ಮುಂದೆ ನೋಡಿ. ಇವಾಗ ಎಲ್ಲ ಪಾತ್ರೆಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಕಡೆ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಆ ಪಾತ್ರೆ ಎಲ್ಲ ತೆಗ್ದು ಈ ಕಡೆ ಇಟ್ಟ ಮೇಲಕ್ಕೆ ನೆಕ್ಸ್ಟು ಗ್ಯಾಸ್ ಸ್ಟವ್ ಕಡೆ ಕ್ಲೀನ್ ಮಾಡ್ಕೊಳ್ಳೋದು. ಎಲ್ಲ ಒಂದೇ ಸರಿ ಸೋಪ್ ಹಾಕ್ಬಿಟ್ರೆ ಅದರ ಮೇಲಿರೋ ಪಾತ್ರೆಗಳೆಲ್ಲ ಎಲ್ಲಿಡೋದಲ್ವಾ, ಹಾಗಾಗಿ ಒನ್ ಬೈ ಒನ್ ಕ್ಲೀನ್ ಮಾಡಿಕೊಂಡು ಹೋಗೋದು. ಇವಾಗ ವಿಮ್ ಜೆಲ್ ಹಾಕ್ಕೊಂಡು ಉಜ್ಕೊತಾ ಇದ್ದೀನಿ ನೀಟಾಗಿ ಕೌಂಟರ್ ಟಾಪ್ ಮೇಲೆ. ಬೆಳಗ್ಗೆ 4:15 ಎದ್ದರೆ ನಂದು ಕೆಲಸ ಮುಗಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ 4:15 ಎದ್ದರೆ ಸಗಣಿ ತಪ್ಪೆ ಎತ್ತಿ, ಮತ್ತು ಕುಡ್ತಿಗೆಲ್ಲ ಬೂಸ ಹಾಕಿ, ಕಸ ಗುಡಿಸಿ, ಆ ಕೂಡ್ತಿ ಇಟ್ಟಿರೋ ಬೇಸನ್ಗಳೆಲ್ಲ ಎತ್ತಿಟ್ಟು, ಕುರಿ ಹತ್ರ ಕಸ ಗುಡಿಸಿ, ಹಾಲು ಕರೆದು, ಮತ್ತು ನಮ್ಮ ಮನೆಯವರು ಹಾಲೆಲ್ಲ ಕ್ಯಾನಿಂದ ಬಗ್ಸ್ಕೊಂಡು ದೊಡ್ಡ ಬಗ್ಸ್ಕೊಂಡು ಹೋದ್ಮೇಲೆ ಬಕೆಟ್ಗಳೆಲ್ಲ ಇರುತ್ತಲ್ವ ಅದೆಲ್ಲ ತೊಳೆದುಬಿಟ್ಟು ಬ್ರಷ್ ಮಾಡಿಕೊಂಡು ಒಳಗೆ ಬರೋದು. ನಾನು ಬರೋಷ್ಟರಲ್ಲಿ ಸುಮಾರು 6:45-7 ಗಂಟೆ ಆಗೇ ಬಿಡುತ್ತೆ. 7 ಗಂಟೆ ಆಗಿಬಿಡುತ್ತೆ. ಆವಾಗ ಬಂದು ಏನು ಮಾಡೋದಲ್ವಾ, ಟಯರ್ಡ್ ಆಗಿರುತ್ತೆ. ಏನು ತೋಚುತ್ತಾ ಅದನ್ನು ಬೇಗ ಪಟ್ ಅಂತ ಮಾಡಿ ಬೇಗ ಮಕ್ಕಳನ್ನ ಕಳಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಕೂತ್ಕೊಳ್ಳೋದು. ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ರಾತ್ರಿ ಹೊತ್ತು ತೊಳೆದ್ರೂ ಇಷ್ಟು ಪಾತ್ರೆ ಬೀಳುತ್ತೆ. ಯಾಕಂದರೆ ಅರ್ಧ ಲೀಟ್ರು ಇರೋ ಹಾಲು ವಾಪಸ್ ತಂದವಾಗ ಅದನ್ನು ಕಾಯಿಸಿ ಇಡಬೇಕು. ಅಕಸ್ಮಾತ್ ರಾತ್ರಿ ಏನಾರು ಬಂದಿದ್ದರೆ ಅದನ್ನು ಸ್ವಲ್ಪ ಕಾಯಿಸಿ ಅದು ಬೇರೆ ಪಾತ್ರೆ. ಮತ್ತು ಮುದ್ದೆ ಪಾತ್ರೆ ರಾತ್ರಿ ಹೊತ್ತು ನಾನು ತೊಳೆಯೋದಿಲ್ಲ, ಯಾಕಂದರೆ ತೊಳಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಮ್ಮನೇ ಹೇಳಿದ್ದು ನನಗೆ, ಮುದ್ದೆ ಪಾತ್ರೆ ರಾತ್ರಿ ಹೊತ್ತು ತೊಳಿಬಾರ್ದು, ಮತ್ತು ಕುಡಿಯೋ ನೀರು ಬಿಂದಿಗೆ ಇದೆಯಲ್ವಾ ಅದನ್ನು ಖಾಲಿ ಮಾಡಬಾರ್ದು ಅಂತ. ಇನ್ನೂ ಏನೇನೋ ಇದೆ, ಮುಂದೆ ಯಾವಾಗನ ಶೇರ್ ಮಾಡ್ಕೋತೀನಿ. ಫಸ್ಟು ನಾನು ಎಲ್ಲ ಸ್ಟೀಲ್
ಗಟ್ಟಿಗೆ ಜಿಡ್ಡು ಇರುತ್ತಲ್ವ ಅದು ಹೋಗದೇ ಇರೋದು, ಅದನ್ನೆಲ್ಲ ಸ್ಟೀಲ್ ಸ್ಕ್ರಬ್ಬಲ್ಲಿ ಸ್ಕ್ರಬ್ ಮಾಡಿಬಿಟ್ಟು ತೊಳೆದುಕೊಂಡು ಮತ್ತೆ ಇನ್ನೊಂದು ಸ್ಪಾಂಜ್ ಥರ ಬರುತ್ತಲ್ವ ಆ ಸ್ಕ್ರಬ್ಬಲ್ಲಿ ಸ್ಕ್ರಬ್ ಮಾಡೋದು. ಇಲ್ಲಾಂದರೆ ಈ ಗ್ರೀನ್ ಕಲರು ನಾರಲ್ಲಿ ಹೋಗೋದೇ ಇಲ್ಲ ಅದು. ಸೋಪ್ ಖಾಲಿಯಾಗಿತ್ತು, ಎಕ್ಸೋ ಸೋಪು ನನಗೆ ಯೂಸ್ ಮಾಡೋದು. ವಿಮ್ ಜೆಲ್ಲು ಆವಾಗ ಯೂಸ್ ಮಾಡ್ತೀನಿ, ಏನು ಬಾಟ್ಲುಗಳಿಗೆ ಆ ಥರ ತೊಳೆಯೋದಕ್ಕೆ. ನನಗೆ ಪಾತ್ರೆ ತೊಳೆಯೋದಕ್ಕೆಲ್ಲ ಸೋಪೇ ಬೆಸ್ಟು. ಯಾಕಂದರೆ ಇದು ಜೆಲ್ ಹಾಕ್ಕೊಂಡು ತೊಳೆದ್ರೆ ಎಷ್ಟು ತೊಳೆದ್ರೂ ನೊರೆ ಬರ್ತಾನೇ ಇರುತ್ತೆ, ಅದು ಹೋಗೋವರೆಗೂ ತೊಳಿತಾನೇ ಇರಬೇಕು. ಅದೊಂದು ಟೈಮು ನನಗೆ ವೇಸ್ಟಲ್ಲಿ. ಇವಾಗ ಬೇಗ ತೊಳಿತಾ ಇದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನಮ್ಮ ಮನೆಯವರು ನಮ್ಮ ತೋಟದಲ್ಲೇ ಕಿತ್ಕೊಂಡ್ಬಂದಿದ್ದ ಹಲಸಿನ ಹಣ್ಣು ಹಣ್ಣಾಗಿದೆ, ಕೊಯ್ಯೋಣ ಬಟ್ಲನ್ನು ಮತ್ತು ಎಣ್ಣೆ ಎತ್ಕೊಂಬ ಅಂತಂದರು. ಅದಕ್ಕೆ ಕೊಡೋಣ ಅಂತ ಹೋದೆ ಆಚೆ ಕಡೆ. ಎಷ್ಟು ಈಸಿಯಾಗಿ ಕೊಯ್ಬೋದಲ್ವ ಹಲಸಿನ ಹಣ್ಣು. ನನಗಂತೂ ಆ ಥರ ಬರೋದೇ ಇಲ್ಲ. ನಾನು ಕೊಯ್ತೀನಿ, ಆದರೆ ಈ ಥರ ಕೊಯ್ಯೋದಿಲ್ಲ ನಾನು. ತೊಳೆಗಳೆಲ್ಲ ಪೀಸ್ ಮಾಡಾಕಿರ್ತೀನಿ, ಆ ಥರ ಕೊಯ್ಯೋದು. ನಮ್ಮ ಮನೆಯವರು ಒಂದು ತೊಳೆ ಕೂಡ ವೇಸ್ಟ್ ಮಾಡೋದಿಲ್ಲ, ನೀಟಾಗಿ ಕೊಯ್ತಾರೆ. ಅವ್ರಿಗೆ ಟೈಮ್ ಇಲ್ಲ, ಅದಕ್ಕೆ ಒಂದು ಈ ಥರ ಸಪ್ರೇಟ್ ಮಾಡಿ ಕೊಟ್ಬಿಟ್ರೆ ಸಿಪ್ಪೆ ನಮಗೆ, ಅದ್ರ ಮೇಲೆ ಇರೋದು ದಿಂಡು ಥರ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಟ್ರೆ ನಾವೇ ಬಿಡಿಸ್ಕೊತೀವಿ. ಅದು ಇವಾಗೆಲ್ಲ ಬಿಡಿಸಿ ಬಟ್ಲಿಗೆ ಹಾಕ್ಕೊಂಡು ಎತ್ಕೊಂಡು ಒಳಗಡೆ ಬಂದೆ. ಸೋಪ್ ಹಾಕಿ ಉಜ್ಜಿ ಬಿಟ್ಟಿದ್ನಲ್ವ ಅದನ್ನು ಜಿಡ್ಡೆಲ್ಲ ಬಿಟ್ಕೊಂಡಿರುತ್ತೆ. ಇವಾಗ ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ವೈಪರಲ್ಲಿ. ಹಲಸಿನ ಹಣ್ಣು ಫುಲ್ಲು ಒಂದು ಮುಕ್ಕಾಲು ಭಾಗ ಕೊಯ್ದುಬಿಟ್ಟು ಇನ್ನು ಕಾಲು ಭಾಗ ಎತ್ತಿಟ್ಟಿದ್ದೀವಿ, ಇನ್ನು ನಾಳೆಗೆ ತಿನ್ಕೋಬೋದು ಅಂತ. ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಕಸ ಗುಡಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೀಟಾಗಿ ಮೂಲೆ ಎಲ್ಲ ಸಂದಿಗಳಲ್ಲಿ ಟೇಬಲ್ ಕೆಳಗಡೆ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಫಸ್ಟೇ ನಾನು ಪೇಂಟ್ ಬ್ರಷ್ ಒಂದು ಇಟ್ಕೊಂಡಿದ್ದೀನಿ, ಅದರಲ್ಲಿ ಡಸ್ಟಿಂಗ್ ಮಾಡ್ಕೊಂಬಿಡ್ತೀನಿ. ಕಬೋರ್ಡು ಮತ್ತು ಕಿಟಕಿಗಳು, ಟೇಬಲ್ ಮೇಲೆ ಹೋಗದೇ ಇರೋದು ಮಾತ್ರ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಮಿಕ್ಕಿದ್ದು ಬ್ರಷಲ್ಲಿ ಈ ಥರ ಒರೆಸ್ಕೊಂಡ್ರೆ ಹೋಗುತ್ತೆ. ಡಿಮಾರ್ಟಲ್ಲಿ ಒಂದು ಬ್ರಷ್ ತಂದಿದ್ದೆ, ಅದರಲ್ಲಿ ಬೆಡ್ ಮೇಲೆ ಎಲ್ಲ ಉದುರಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಪೇಂಟ್ ಬ್ರಷಲ್ಲಿ ಸ್ಲೈಡಿಂಗ್ ಡೋರ್ಗಳಿರುತ್ತಲ್ವ ಅದರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಪೇಂಟ್ ಬ್ರಷಲ್ಲಿ. ಇವಾಗ ನಾನು ಫಸ್ಟು ಮನೆಗೆ ಗುಡಿಸ್ತೀನಿ ಅನ್ನೋವಾಗ ಡಸ್ಟಿಂಗೇ ಮಾಡೋದು. ದಿನಾನೂ ಮಾಡಲ್ಲ, ಒಂದು 3 ದಿನಕ್ಕೆ 4 ದಿನಕ್ಕೆ ಡಸ್ಟಿಂಗ್ ಮಾಡಿಕೊಂಡು ಆಮೇಲೆ ಗುಡಿಸ್ಕೊಂಡು ಒರೆಸ್ಕೊಂಡು ಬರೋದು. ಇವಾಗ ರೂಮೆಲ್ಲ ಗುಡಿಸ್ಕೊಂಡಿದ್ದಾಯಿತು. ಇವಾಗ ಹಾಲಲ್ಲಿ TV ಯೂನಿಟ್ ಮೇಲೆ ಒರೆಸ್ಕೊತಾ ಇದ್ದೀನಿ ಬಟ್ಟೆದಲ್ಲಿ ಡಸ್ಟು. ಸ್ವಿಚ್ ಎಲ್ಲದ್ರ ಮೇಲೂ ಸ್ವಲ್ಪ ಹಂಗೆ ಕೈ ಆಡಿಸ್ಕೊಂಡು ಬರೋದು. ಡೀಪ್ ಕ್ಲೀನ್ ಅಂತ ಮಾಡೋದು ಒಂದು 15 ಡೇಸ್ಗೆ, ಒಂದು ತಿಂಗಳಿಗೆ ಆ ಥರ ಡೀಪ್ ಕ್ಲೀನ್ ಮಾಡೋದು. ಮೊನ್ನೆ ಅಷ್ಟೇ POP ಮಾಡೋದವಾಗ ಎಲ್ಲ ಡೀಪ್ ಕ್ಲೀನ್ ಆಗಿತ್ತು. ಇವಾಗ ಸುಮ್ಮನೆ ಡಸ್ಟ್ ಕೂತಿರುತ್ತಲ್ವ ಅದನ್ನೆಲ್ಲ ಒರೆಸ್ಕೊಳ್ಳೋದು ಅಷ್ಟೇನೇ. TV ಚಿಕ್ಕದಂತ ಅಂದ್ಕೋಬೇಡಿ, ಇದು ನಾವು ಫಸ್ಟ್ ತೊಗೊಂಡಿದ್ದು. ಅವಾಗ ಇಷ್ಟೇ ಸಾಕಾಗಿತ್ತು. ಇವಾಗ ಯಾರು ಬಂದರೂ ಆ TV ಯೂನಿಟ್ಗೆ ಆ TV ಸಾಲಲ್ಲ ಅಂತ ಹೇಳ್ತಾರೆ. ಚೇಂಜ್ ಮಾಡಬೇಕು ಮುಂದೆ ಯಾವಾಗಾದರೂ. ಇವಾಗ ಮನೆಯೆಲ್ಲ ಗುಡಿಸಿದ್ದಾಯಿತು. ಇವಾಗ ಮನೆ ಒರೆಸೋದಕ್ಕಂತ ಬಕೆಟಲ್ಲಿ ನೀರು ತಂದಿಟ್ಕೊಂಡಿದ್ದೀನಿ. ಅದಕ್ಕೆ ಲೈಝಾಲ್ ಹಾಕ್ಕೊಳ್ಳೋದು ನಾನು. ಲೈಝಾಲ್ ಹಾಕ್ಕೊಂಡು ಮನೆ ಒರೆಸೋದು. ಲೈಝಾಲ್ ಒಂಚೂರು ಮತ್ತು ಕಲ್ಲುಪ್ಪು, ಗಂಜಲನೂ ಹಾಕ್ಕೋತೀನಿ. ಇವತ್ತು ಗಂಜಲ ಎತ್ತಿಟ್ಕೊಂಡಿಲ್ಲ, ಜ್ಞಾಪಕ ಬಂದಿಲ್ಲ, ಹಾಗಾಗಿ ಏನು ಇದು ಮಾಪು ಹೊಸದು, ದಪ್ಪ ಜಾಸ್ತಿ, ಅದಕ್ಕೆ 2 ಭಾಗ ಮಾಡಿಕೊಂಡು ಹಿಂಡ್ಕೊತಾ ಇದ್ದೀನಿ. ಹಳೇದಾಗಿದ್ದರೆ ಒಂದೇ ಹಿಡಿಗೆ ಸಿಗುತ್ತೆ, ಆವಾಗ ಈಸಿಯಾಗಿ ಹಿಂಡ್ಕೋಬೋದು. ಒಂದೇ ಸರಿ ಹಿಂಡ್ಕೊಂಡು ಒರ್ಸೋಕ್ಕೋದ್ರೆ ಪಟ್ಟೆ ಕಾಣಿಸುತ್ತೆ, ಮನೇಲಿ ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಡಬಲ್ ಮಾಡಿಕೊಂಡು ಹಿಂಡ್ಕೋತೀನಿ. ಇದು ಕಾಟನ್ ದಾರ, ಇದು ಚೆನ್ನಾಗಿ ಬರುತ್ತೆ. ಇನ್ನೊಂದು ಬರುತ್ತಲ್ವ ಒಂಥರ, ಅದು ಚೆನ್ನಾಗೇ ಇರೋದಿಲ್ಲ, ಒರೆಸಿದ್ರೆ ನೀರು ಎಳ್ಕೊಳ್ಳೋದೇ ಇಲ್ಲ. ಅದು ಇದೆ, ಅದರಲ್ಲಿ ಒರೆಸೋದೇ ಇಲ್ಲ. ನಾನು ಸೈಡಿಗೆ ಇಟ್ಟಿದ್ದೀನಿ ಎತ್ತಿ. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು, ಆಯಿತು ಟೈಮು 2 ಗಂಟೆ ಆಗ್ತಾ ಬಂದುಬಿಡ್ತು. ಬೇಗ ಒರೆಸ್ಕೊತಾ ಇದ್ದೀನಿ. ಇನ್ನು ಆಚೆ ಕಡೆ ಕೆಲಸ ಮಾಡಬೇಕಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ ಒಂದು ವ್ಯೂ ತೋರಿಸ್ತಾ ಇದ್ದೀನಿ.
ಫಸ್ಟು ಹೆಂಗಿತ್ತು ಮೆಸ್ಸಿಯಾಗಿ ಕಿಚನು, ಇವಾಗ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮನೆ ಇದ್ದರೆ ನಮಗೂ ಒಂಥರ ಖುಷಿ ಅಲ್ವಾ. ಇದೇ ಥರ ಯಾವಾಗೂ ದಿನಾಲೂ ಇಟ್ಕೋಬೇಕು ಅಂತ ಒಂದು ಮೋಟಿವೇಟ್ ಬರುತ್ತೆ. ನಿಮಗೂ ಹೀಗೇನಾ ಕಮೆಂಟ್ ಮಾಡಿ. ಆದರೆ ನಮ್ಮನೆ ಈ ಥರ ಸ್ವಲ್ಪ ಹೊತ್ತೇ ಇರೋದು. ಮಕ್ಕಳು ಬಂದಮೇಲೆ ಎಲ್ಲ ತಿರ್ಗಾ ಆ ವಸ್ತುಗಳು ಅಲ್ಲಲ್ಲೇ ಬಿದ್ದಿರ್ತವೆ. ವಾಟ್ರ್ ಬಾಟ್ಲಿಂದ ಹಿಡ್ದು ಲಂಚ್ ಬಾಗಿಂದ ಹಿಡ್ದು ಎಲ್ಲನೂ ಅಷ್ಟೇನೆ. ಎತ್ತಿಡ್ರಿ ಅಂದರೆ ಎತ್ತಿಡ್ತಾರೆ, ಇಲ್ಲಾಂದರೆ ಕೇಳಿಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿರ್ತಾರೆ. ಇವಾಗ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ ಮಾಡಿದ್ನಲ್ವ, ಅದು ಟೊಮೆಟೊ ಬಾತು ಮಾಡ್ತಾ ಇರೋದು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹೋಮ್ ಮೇಡ್ ತುಪ್ಪ. ಯಾರೂ ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ತುಪ್ಪದು ಇದೆ ಚಾನಲಲ್ಲಿ, ಚೆಕ್ ಮಾಡಿ. ಇವಾಗ ತುಪ್ಪ ಬಿಸಿ ಆಗೋಷ್ಟು ಆಗ್ತಾಯಿದೆ. ಇವಾಗ ಅನಾನಸು, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಪಲಾವ್ ಎಲೆ ಇದೆಲ್ಲವನ್ನು ಹಾಕ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ ಒಂಚೂರು ಸೀಳಬೇಕು ಅಷ್ಟೇ, ಫುಲ್ ಸೀಳಬಾರ್ದು, ಅದು ಟೇಸ್ಟ್ ಕೊಡುತ್ತೆ. ಹಂಗೆ ಎಣ್ಣೆದಲ್ಲಿ ಹಾಕ್ಕೊಂಡ್ರೆ, ನಾನು ಎಲ್ಲದಕ್ಕೂ ರೈಸ್ ಬಾತ್ಗಳಿಗೆಲ್ಲ ಹಾಗೆ ಮಾಡೋದು, ಹೆಚ್ಚಿಬಿಟ್ಟು ಹಾಕೋದಿಲ್ಲ ಹಸಿಮೆಣ್ಸಿನ್ಕಾಯಿ. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದಿಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಫಸ್ಟು ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿರ್ತಾ ಇದ್ದೆ ರಾತ್ರಿ ಹೊತ್ತು. ಇವಾಗ ಸ್ಕೂಲು ಇನ್ನೂ ಒಂದು ವಾರದಿಂದ ಅಲ್ವಾ ಸ್ಟಾರ್ಟ್ ಆಗಿರೋದು, ಹಾಗಾಗಿ ಆ ಟೈಮ್ಗೆ ಆ ರೂಟೀನ್ಗೆ ಬರೋಕ್ಕಾಗ್ತಾ ಇಲ್ಲ. ಇನ್ಮೇಲಾದರೂ ಟ್ರೈ ಮಾಡಬೇಕು. ಇವಾಗ ಈರುಳ್ಳಿ ಫ್ರೈ ಒಂಚೂರು ಫ್ರೈ ಆದಮೇಲಕ್ಕೆ ಪುದೀನ ಒಂಚೂರು ಜಾಸ್ತಿ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ರೈಸ್ ಬಾತುಗಳಿಗೆ. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಪುದೀನ. ಇವಾಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಹಣ್ಣಾಗಿರಬೇಕು. ಕಾಯಿ ಥರದ್ದೆಲ್ಲ ಹಾಕ್ಕೊಂಡ್ರೆ ರೈಸು ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ನಾನು ಎಲ್ಲ ಹಣ್ಣಾಗಿ ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದೇ ತಗೊಂಡಿರೋದು. ಅದು ಅಲ್ಲದೆ ಕಾಯಿ ಟೊಮೊಟೊ ಇದ್ದರೆ 1-2 ದಿನ ಇರುತ್ತೆ. ಹಣ್ಣು ಟೊಮೊಟೊ ಇದ್ದರೆ ಬೇಗ ಹಾಳಾಗ್ಬಿಡುತ್ತಲ್ವ, ಆ ರೀಸನ್ನು ಆಗ್ಬೋದು. ಇವಾಗ ಟೊಮೊಟೊ ಬೇಕಂತ ಒಂಚೂರು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆನೂ ಅಕ್ಕಿ ಹಾಕಿದ್ಮೇಲೆ ಕುದಿಬೇಕಾದ್ರೂ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು. ಇವಾಗ ಟೊಮೊಟೊ ಬೇಕಂತಲೇ ಮಾತ್ರನೇ ಉಪ್ಪು ಹಾಕಿರೋದು. ಇವಾಗ ತಿರುಗಿಸ್ಕೋಬೇಕು ಚೆನ್ನಾಗಿ, ಟೊಮೊಟೊ ನುಣ್ಣಗಾಗೋವರೆಗೂ. ನಾನು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಈರುಳ್ಳಿ ಇದಾಗುತ್ತಲ್ವ, ಆವಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು ಆವಾಗ ಹಾಕೋದಿಲ್ಲ, ಯಾಕಂದರೆ ತಳ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಟೊಮೊಟೊ ಹಾಕಿದ್ಮೇಲಕ್ಕೆ ಹಾಕೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿ ಬಟಾಣಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು. ಕೈ ಬಿಡಬಾರ್ದು, ತಳ ಹಿಡಿಯೋಷ್ಟು ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರು ಇದು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಖಾರದ ಪುಡಿ ಮಾಡ್ಕೊಂಡಿರೋದು. ಚೆನ್ನಾಗಿರುತ್ತೆ ಕಲರು. ಟೊಮೊಟೊ ಬಾತಿಗೆ ನಾನು ಬೇರೆ ಕಲರೇ ಸೇರಿಸಲ್ಲ, ಖಾರದ ಪುಡಿ ಒಂದೇನೇ. ಇವಾಗ ಗರಂ ಮಸಾಲನೂ ಸ್ವಲ್ಪ ಹಾಕ್ಕೊಂಡೆ, ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಇವಾಗ ಗಟ್ಟಿ ಮೊಸರು ಮನೆಯದೇನೆ ಇದು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳೋದು. ಎಣ್ಣೆ ಬಿಡಬೇಕು, ಅದುವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ತೊಳೆದು ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೆ ಪಕ್ಕದಲ್ಲಿ. ಆ ನೀರನ್ನ ಸೇರಿಸ್ಕೊಂಡು ಕುದಿಯೋವರೆಗೂ ಇರಬೇಕು. ಕುದೀತಾ ಇರಬೇಕಾದ್ರೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಜಿಲ್ ಕೂಗ್ಸೋದು. ನಾನು 2 ಕೂಗ್ಸೋದಿಲ್ಲ, ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ಇದು ಒಂದೇ ವಿಜಿಲ್ ತಗೊಳ್ಳೋದು ಈ ಅಕ್ಕಿ, ಅದಕ್ಕೋಸ್ಕರನೇ. ಇವಾಗ ನಾನೆಲ್ಲ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಜಿಲ್ಲು ತಗೊಳ್ಳೋದು ಅಷ್ಟೇನೆ. ಫಸ್ಟೇ ಮುಚ್ಚಬಾರ್ದು. ನೀರು ಸೇರಿಸಿದ್ಮೇಲೆ ಕುದೀತಾ ಇರಬೇಕಾದ್ರೆ ಮುಚ್ಚಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದಕ್ಕೆ ರಾಯ್ತ, ಮೊಸರು ಮತ್ತು ಸೌತೆಕಾಯಿ, ಉದ್ದುದ್ದ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ರಾಯ್ತ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮಾಡ್ತಾರೋ ವಿಡಿಯೋ ನಿಮ್ಗೇನೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.